ವಸ್ತು ಮಳಿಗೆಗೆ ಮಾರುವೇಷದಲ್ಲಿ ಆಗಮಿಸಿ ಪತ್ನಿಯೇ ತನ್ನ ಪತಿಗೆ ಕತ್ತಿಯಿಂದ ಕಡಿದು ಗಾಯಗೊಳಿಸಿದ ಘಟನೆ ಬೀಸರೂರಿನ ಕೆಎಸ್ಆರ್ಟಿಸಿ ಬಳಿ ಇರುವ ಟೆಕ್ಸ್ಟೈಲ್ನಲ್ಲಿ ಬುಧವಾರ ಸಂಜೆಯ ವೇಳೆಗೆ ನಡೆದಿದೆ. ಕೌಟುಂಬಿಕ ಕಲಹದಿಂದ ನೊಂದಿರುವ ಪತ್ನಿ ಜ್ಯೋತಿ ಸೋಮಯಾಜಿ ಎಂಬಾಕೆ ಆಕೆಯ ಪತಿ ಕೃಷ್ಣಕುಮಾರ್ ಸೋಮಯಾಜಿ ಎಂಬುವರಿಗೆ ಗಾಯಗೊಳಿಸಿದ್ದು ಆರೋಪಿತೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಗಾಯಾಳು ಕೃಷ್ಣ ಸೋಮಯಾಜಿಯವರನ್ನ ಬೀಸರೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಬುಧವಾರ ಸಂಜೆಯ ವೇಳೆಗೆ ಬುರ್ಖಾ ಧರಿಸಿಕೊಂಡು ಬೀಸರೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ಸೋಮಯಾಜಿ ಟೆಕ್ಸ್ಟೈಲ್ಗೆ ಆಗಮಿಸಿ ಕ್ಯಾಶ್ ಕೌಂಟರ್ನಲ್ಲಿದ್ದ ತನ್ನ ಪತಿಯ ಮೇಲೆ ಏಕಾಏಕಿ ಕತ್ತಿಯಿಂದ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡ ಅವರು ತಕ್ಷಣ ವಸ್ತ್ರ ಮಳಿಗೆಯಿಂದ ಓಡಿ ಹೊರಬಂದಿದ್ದಾರೆ. ಅಂಗಡಿಯ ಸಿಬ್ಬಂದಿಗಳ ಮುಂದೆಯೇ ಈ ಘಟನೆ ನಡೆದಿದೆ. ಘಟನೆ ನಡೆದ ತಕ್ಷಣ ಬಂಟ್ವಾಳ ನಗರ ಪೊಲೀಸರು ಮಹಿಳೆಯನ್ನ ಬಂಧಿಸಿದ್ದು ಬಳಿಕ ವಸ್ತ್ರ ಮಳಿಗೆಯ ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಜಮಾಯಿಸಿದ್ರು. ಕೃಷ್ಣ ಸೋಮಯಾಜಿ ಹಾಗೂ ಜ್ಯೋತಿ ದಂಪತಿ ಬಂಟ್ವಾಳ ಬಂಡಾರಿಬೆಟ್ಟುವಿನಲ್ಲಿ ಮನೆ ಹೊಂದಿದ್ದು ಕೆಲವು ಸಮಯದ ಹಿಂದೆ ದಂಪತಿಯ ಪುತ್ರ ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟಿದ್ದ. ಬಳಿಕ ಜ್ಯೋತಿ ಸೋಮಯಾಜಿ ಮಾನಸಿಕವಾಗಿ ನೊಂದಿದ್ರು. ಇದೇ ಕಾರಣದಿಂದ ಗಂಡ ಹೆಂಡತಿಯ ನಡುವೆ ವೈಮನಸ್ಸು ಉಂಟಾಗಿ ಪತಿ ಮನೆ ತೊರೆದು ಪ್ರತ್ಯೇಕವಾಗಿ ವಾಸವಿದ್ರು. ಪತಿ ಪತ್ನಿಯ ಕೌಟುಂಬಿಕ ಕಲಹ ಠಾಣೆಯ ಮೆಟ್ಟಿಲೇರಿತ್ತು. ಈ ವೈಮನಸ್ಸಿನಿಂದಲೇ ಜ್ಯೋತಿ ಸೋಮಯಾಜಿ ಪತಿಯ ಮೇಲೆ ಕತ್ತಿಯಿಂದ ಹಲ್ಲೆ ನಡೆಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. Sandeep Salyan, V4 News, Bantwala. Wisdom is giving a massive giveaway of free Chromebook laptops for all the students going for study abroad. At Wisdom, we are not just opening doors, we are giving you the key to your future. We have helped thousands of students to earn great scholarships and education loans to get admitted to top global universities. We are powering your journey with the free Chromebook. Join Wisdom today. Your future begins now.